ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಆಯುಧ ಪೂಜೆದ ಹಿಂದಿನ ವ್ಲಾಗ್ ಆಗಿರುತ್ತೆ. ಆಯುಧ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮಕ್ಕಳು. ನಮ್ಮ ಮನೆಯವರೆಲ್ಲ ಸೇರಿ ಟೂಲ್ಸ್ನೆಲ್ಲ ತೊಳಿತಾ ಇದ್ದಾರೆ. ಹಾಗೆ ಬಿಡೋ ಹಾಗೆ ಇಲ್ಲ, ಅಷ್ಟು ಹಠ ಮಾಡ್ತಿದ್ದಾಳೆ. ಕೆಳಗಡೆ ಬಿಟ್ಟರೆ ಸಾಕು, ಎತ್ಕೊಂಡಿರ್ಬೇಕು, ಇಲ್ಲ ತಲೆ ಮೇಲೆ ಕೂರಿಸ್ಕೊಂಡೇ ಇರಬೇಕು. ಅಷ್ಟು ಹಠ ಕಲ್ತಿದ್ದಾಳೆ ನಮ್ಮ ಪೂನು ಒಂದು ವಾರದಿಂದ. ಅಲ್ಲಮ್ಮ, ಹಾಗಾಗಿ ನಾನೇನು ಕೆಲಸ ಮಾಡ್ತಾಯಿಲ್ಲ. ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಸೊ ನಾನು ಬರೀ ಇವಳು ಎತ್ಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಮೀಶೋನಲ್ಲಿ ಭತ್ತ ತೋರಣನ ಆರ್ಡರ್ ಮಾಡಿದ್ದೆ. ಇದು ಕೂಡ ಇವತ್ತೇ ರಿಸೀವ್ ಆಯಿತು. ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಬ್ಯಾಗ್ಲಿಗೆ ಹಾಕಿ ಹೇಗಿದ್ರು ನಾಳೆ ಹಬ್ಬ ಅಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು 267 ರೂಪಾಯಿನ ಪೇ ಮಾಡಿದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೂಡ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಮಗ, ನಮ್ಮ ಭಾವನ ಮಗ. ಎರಡನೇ ಸೆಕೆಂಡು ನನ್ನ ಮಗ, ಥರ್ಡ್ ಮೂರನೇವು ನೀವನು, ಲಾಸ್ಟ್ನೇವಳು ನಮ್ಮ ಪೂನು. ಅವು ಹುಡುಗರು ಕೈಲಿ ಕೊಡ್ತೀನಿ ಅಂದೆ. ಇನ್ನೊಂದು ಬ್ಯಾಗಲ್ಲಿ ಇದ್ವಲ್ಲ, ಪುನಃ ಅಯ್ಯೋ ನೀನು ನಿನ್ನ ಭಾಷೆ ಅವ್ರ ಅಪ್ಪ ನೋಡ್ತಾ ಇದ್ದಾಳ ಕಣೋಳು. ಅಮ್ಮ ಏನವಾ ಸಾಧನೆ ಮಾಡ್ತಿದ್ದೀರ. ಬಟ್ಟೆ ನೆನ್ಸ್ಕೊಂಬೇಡ್ರಿ ಅವ್ರಿಗೆ, ಹುಡುಗರಿಗೆ. ಇನ್ನು ಗಾಡಿನೆಲ್ಲ ವಾಶ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಈ ಬ್ಯಾಕ್ಗ್ರೌಂಡನ್ನು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಹಾಗೆ ಇದಕ್ಕೆ ಸ್ಪೇಸ್ ಕೂಡ ನಮಗೆ ಸ್ವಲ್ಪ ಇನ್ಕನ್ವೀನಿಯೆಂಟೇ ನಮ್ಮ ಮನೇಲಿ ಪೂಜೆ ಮಾಡೋದಕ್ಕೆ. ಇನ್ನು ಲಕ್ಷ್ಮೀ ಹಬ್ಬ ಮಾಡುವಾಗ ಆ ಸೋಫಾನ ತೆಗೆದುಬಿಟ್ಟು ನಾನು ಅಲ್ಲಿ ಕೂರಿಸ್ತಿದ್ದೆ. ಈ ಸತಿ ಆಯುಧ ಪೂಜೆಗೆ ಇವರು ಪ್ರತಿ ವರ್ಷವೂ ಅದೇ ಪ್ಲೇಸಲ್ಲೇ ಮಾಡೋದಲ್ವ, ಸೊ ಹಾಗಾಗಿ ಅಲ್ಲೇ ಮಾಡ್ತಾಯಿದ್ದಾರೆ. ಇನ್ನು ಅಲ್ಲಿ ಬ್ಯಾಕ್ಗ್ರೌಂಡೆಲ್ಲ ಸೆಟ್ ಮಾಡಿಬಿಟ್ಟು ಕಾರ್ ಡೆಕೋರೇಷನ್ ಮಾಡೋಕ್ಕೋದ್ರು. ಇಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಕೆಲಸ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಚೆಂಡು ಏರಿಸ್ರಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇಲ್ಲ ಇನ್ನ ಅವ್ರು ಅರ್ಧ ಬರ್ಧ ಏರಿಸಿದ್ದಾರೆ, ಚೆನ್ನಾಗಿಲ್ಲ ರೀ, ಅದು ನೋಡ್ಬೇಕಿರೆ. ಕಟ್ ಮಾಡ್ಕೊ, ಇಲ್ಲಾಂದ್ರೆ ಈ ಕಡೆಗೆ ದಾರ ಐತಾ ಬಿಟ್ಟಿದೆಯಲ್ಲ. ಏಕೆ ಕಟ್ತಾಳೆ ಈಗ, ಬಿಡ್ಬಿಡು ಸಾಕು. ಇನ್ನು ಮಕ್ಳಿಗೆ ಹಾರ ಏರ್ಸೋಕ್ಕೆ ಹೇಳಿದ್ವಲ್ಲ, ಅವರು ಹೆಂಗೆ ಬೇಕೋ ಹಂಗೆ ಏರಿಸಿದ್ರು. ಪಾಪ ಅವ್ರಿಗೆ ಹೆಂಗೆ ಬರುತ್ತೋ ಹಂಗೆ ಏರಿಸಿದ್ರು. ಇನ್ನು ಅದನ್ನು ತೆಗೆದು ಮತ್ತೆ ನಾವು ಪೋಣಿಸ್ತೀವಿ ಅಂದರೆ ಹೂವೂ ವೇಸ್ಟ್ ಆಗುತ್ತೆ. ಆ್ಯಂಡ್ ಹಾಗೆ ಅವ್ರ ಎಫರ್ಟ್ಗೂ ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಆ ಕಡೆ ಈ ಕಡೆ ಬಾಗಿಲಿಗೆ ಹಾಕಿದ್ವಿ. ಅದರಲ್ಲೇ 2 ಭಾಗ ಮಾಡಿಬಿಟ್ಟು ಇನ್ನು ಮತ್ತೆ ಇದನ್ನು ತೆಗೆದು ಏರಿಸಿದ್ವಿ ಅಂದರೆ ನನ್ನ ಮಗ ತಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಏನೇ ಕೆಲಸ ಹೇಳಿದ್ರು ಮಾಡಲ್ಲ ಅಂತ ಹೇಳಿ ಈ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಇದಾಗ್ತಿದ್ದಂಗೆ ಆಲ್ಮೋಸ್ಟ್ ಒಂದು 50% ಎಲ್ಲ ಕೆಲಸನೂ ಮುಗ್ದಿತ್ತು ಆಯುಧ ಪೂಜೆದು. ಇನ್ನು ಮಕ್ಕಳು ಕೂಡ ನಿದ್ದೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಆಲ್ರೆಡಿ ನನ್ನ ಮಗನೂ ನನ್ನ ಚಿಕ್ಕವನು ಕೂಡ ಇಬ್ಬರು ಮಲ್ಕೊಂಡು, ಇನ್ನು ದೊಡ್ಡವನು ಮಾತ್ರ ಎದ್ದಿದ್ದ, ನಮ್ಮ ಜೊತೆಗೇನೆ ಇದ್ದ. ಸೊ ಅವರು ಕೂಡ ಬೆಳಗ್ಗೆಯಿಂದ ಆಟಾಡಿ ಎಷ್ಟು ಆಟಾಡಿರ್ತಾರೆ ಅಂದರೆ, ರಜಾ ಇದ್ದಾಗ ದಿನದ 24 ಗಂಟೆಗೆ ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋ ಮೈಂಡ್ ಸೆಟ್ ಅವ್ರದ್ದು. ಇನ್ಫ್ಯಾಕ್ಟ್ ನಾವು ಕೂಡ ಸಣ್ಣವರಿದ್ದಾಗ ಅಷ್ಟೇ ಇಲ್ವಾ, ಏನಂದರೆ ಮೊಬೈಲ್ ನೋಡ್ಕೊತ ಕೂರದಲ್ಲೇ ಹೊರಗಡೆ ಆಟ ಆಡ್ತಾರಲ್ಲ, ಅದೊಂದು ಖುಷಿ ಅಷ್ಟೇ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮಲ್ಕೊಂಡ್ವಿ. ಬೆಳಗ್ಗೆಯಿಂದ ಅವರು ಕೆಲಸ ಮಾಡಿ ಸಾಕಾಗಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಮಲ್ಕೊಂಡ್ರು. ಇನ್ನು ನಾನು ನಮ್ಮ ಭುವನ್ ಇನ್ನೂ ಸ್ವಲ್ಪ ಹಾರ ಎಲ್ಲ ಏರ್ಸೋದಿತ್ತು, ಅದೆಲ್ಲ ಏರಿಸ್ಬಿಟ್ಟು ನಾವು ಕೂಡ ಮಲ್ಕೊಂಡ್ವಿ. ಬಾಕಿ ಕೆಲಸ ಬೆಳಿಗ್ಗೆ ಮಾಡಿಕೊಂಡ್ರೆ ಆಗತ್ತೆ ಅಂತ ಹೇಳಿಬಿಟ್ಟು
ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯುಧ ಪೂಜೆದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೂತಿದ್ರು. ಇನ್ನು ನಾನು ಕೂಡ ಕಳಸ ಎಲ್ಲ ಪೂಜಿಸ್ಕೊಟ್ಟೆ. ಈಗ ಪೂಜೆನ ಮಾಡ್ಕೊಳ್ತಾ ಇದ್ದಾರೆ. ಈಗ ನೆನ್ನೆನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದ್ರಿಂದ ಬೇಗ ಪೂಜೆ ಕೂಡ ಆಯಿತು. ಇನ್ನು ಆಯುಧ ಪೂಜೆ ದಿನ ಮನೇಲಿರುವಂಥ ಸಣ್ಣ ಪುಟ್ಟ ಆಯುಧಗಳಾಗಿರ್ಬೋದು, ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಇದನ್ನೆಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ವಾಡಿಕೆ. ನಾನು ಕೂಡ ಅಷ್ಟೇ ಮನೇಲಿರುವಂಥ ಪ್ರತಿಯೊಂದಕ್ಕೂ ಎಲ್ಲದನ್ನು ಇಟ್ಬಿಟ್ಟು ಪೂಜೆ ಮಾಡಿದೆ. ಇದ್ರ ಜೊತೆಗೆ ನನ್ನ ಪಾರ್ಲರ್ ವಸ್ತುಗಳನ್ನು ಕೂಡ ಎಲ್ಲ ಇಟ್ಟು ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದೆ. ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ. ನಾನು ಯಾವುದೇ ಕೂಡ ಸೇಲ್ ಕೂಡ ಮಾಡಿಲ್ಲ. ನೆಕ್ಸ್ಟ್ ಮತ್ತೆ ಪಾರ್ಲರ್ ಓಪನ್ ಮಾಡ್ತೀನಲ್ವ, ಓಪನ್ ಆವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಅದನ್ನು ಕೂಡ ಇದ್ರ ಜೊತೆಗೆ ಇಟ್ಟು ಪೂಜೆ ಮಾಡಿದೆ. ಇನ್ನು ಅದನ್ನೆಲ್ಲ ನಾನು ಸೇಲ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಇನ್ನೊಂದು ವರ್ಷ ಬಿಟ್ಟು ಪಾರ್ಲರ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆವಾಗ ಎಲ್ಲದನ್ನು ಹೊಸದಾಗಿ ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಪ್ರೈಸಸ್ ಎಲ್ಲ ಜಾಸ್ತಿ ಆಗಿರುತ್ತೆ ಆಗ ರೇಟಿಗೂ ನೆಕ್ಸ್ಟು ಮುಂದಿನ ವರ್ಷದ ರೇಟಿಗೂ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಎತ್ತಿಟ್ಟಿದ್ದೆ. ಇವತ್ತು ಪೂಜೆ ದಿನ ತೆಗೆದುಬಿಟ್ಟು ಅದನ್ನು ಪೂಜೆ ಮಾಡಿಕೊಂಡೆ. ಸ್ವಲ್ಪ ಬೇಜಾರಾಯಿತು. ಲಾಸ್ಟ್ ಇಯರ್ ಪಾರ್ಲರ್ನಲ್ಲೇ ಪೂಜೆ ಮಾಡಿದ್ದೆ, ಈ ವರ್ಷ ಪಾರ್ಲರ್ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು. ಟೈಮ್ ಹೀಗೆ ಇರಲ್ಲ. ಇನ್ನು ಮಗಳು ದೊಡ್ಡವಳಾದ್ಮೇಲೆ ಪಾರ್ಲರ್ ಮತ್ತೆ ರೀಓಪನ್ ಮಾಡೋದಿದ್ದೇ ಇದೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಅಲ್ಲೇ ಇಟ್ಟು ಪೂಜೆ ಮುಗಿಸ್ಕೊಂಡ್ವಿ. ಇನ್ನು ಹೊರಗಡೆ ಗಾಡಿಗಳಿಗೆಲ್ಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಅದನ್ನ ಮಾಡ್ಬೋದಿತ್ತು ಎಲ್ಲ ಕಚ್ಚಾ ಸ್ಟ್ಯಾಂಡಲ್ ಒಂದು. ಹೋದ ವರ್ಷ ಮಳೆ ಬಂದಾಗ ಬರಬಾರ್ದು. ಸಾಕು ಬಿಡಮ್ಮ, ಅಮ್ಮ ಸಾಕಾ. ಇಲ್ಲಿ ಬರೋ ಗಿಡ ಎಲ್ಲ ಕುಯ್ದಿಡಬೇಕು. ಗಂಟೆ ತರಗ ಬೇಡ ಕಣ. ಅವನೆಲ್ಲೋ ಕರ್ಕೊಂಬರಾಗ. ಹುಡುಗರು ಮಾಡಲಿ ಕೊಡು ಕೈಲಿ ಹಂಗೆ. ಎರಡು ಕೈಲೇ ಮುಟ್ತಾನೆ ಇವನಪ್ಪ. ಯುವ ಇಲ್ವಲ್ಲ, ಯಾಕೆ ಬಿಟ್ಟು ಬಂದೆ ನೀನು? ಪುನಃ ಮಾಡಿಸ ಅವಳ ಕೈಲಿ ಪೂಜೆ. ಬೈಕಿಗೆ ಮಾಡೋಗ. ಒಳಗೆ ಮಾಡ್ಬರೋಗ, ಹಂಗೆ ಒಳಗೆ ಅಲ್ಲಿ ಒಳಗೆ ಆ ಕಡೆ ಹೋಗು. ಆ ಕಡೆ ಹೊಡಿದಾಗ ಬಾಗಿ ತಲೆಗೆ ಹಿಂದಕ್ಕೋಲ್ ಗೇಟು ಅವಾಗ ಹೋಗ್ತಿತ್ತು. ಎಷ್ಟು ಇಲ್ಲಿ ಹೊಡಿತಾನೆ ಕಾಲೆಲ್ಲ ಬಿದ್ದು ನೋಡಿದೆ. ಹಿಂದಕ್ಕೆ ಹೋಗಲೇ ಆಯ್ಕೊಳ್ರಿ. ಹಾಕೈತೆ ನೋಡು, ಅಲ್ಲಿ 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 ಎಲ್ಲೋಯ್ತು ಆ ಟೈರ್ ಹತ್ರ.
ಕಾಲು ಬಾಯ್ 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 ತಡೀರಿ. ಹಾಂ ಹೇಳ್ರಿ ಇನ್ನು ಪಾಪುಗೆ ತಿಂಡಿ ತಿನ್ನಿಸ್ತಾ ಇದ್ದೆ, ಅವಳಿಗೂ ಸರಿ ಮಾಡಿ ತಿನ್ನಿಸ್ತಾ ಇದ್ದೆ. ಹಾಗೆ ಅನ್ನಕ್ಕೆ ಕೂಡ ಇಟ್ಟಿದ್ದೆ. ಪಾಪುಗೆ ತಿಂಡಿ ತಿನ್ನಿಸಿ ಪೂಜೆ ಗಡಿಬಿಡಿಲಿ ಅನ್ನ ಫುಲ್ಲು ಸೀದೋಗ್ಬಿಟ್ಟಿತ್ತು. 3 ಲೀಟ್ರ್ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೆ ಚಿತ್ರಾನ್ನ ಮಾಡೋಕ್ಕೆ ಅಂತಾನೆ. ಸೊ ಅನ್ನ ಎಲ್ಲ ಸೀದೋಗ್ಬಿಟ್ಟು ಆ ಅನ್ನನೆಲ್ಲ ಹಸುಗೆ ಹಾಕ್ಬಿಟ್ಟು ಮತ್ತೆ ಹೋಟೆಲಿಂದ ಚಿತ್ರಾನ್ನ ತರಿಸ್ಕೊಂಡು ತಿನ್ನೋ ಹಾಗಾಯಿತು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಹಂಗಾಗತ್ತೆ. ಅಂದರೂ ಕೂಡ ಒಂದು ಕುಕ್ಕರನ್ನು ವೇಸ್ಟ್ ಆಯ್ತಲ್ಲ ಅಂತ ಹೊಟ್ಟೆಲ್ಲ ಹೊರದೋಯ್ತು. ಇನ್ನು ಅದೇ ದುಡ್ಡಿದ್ದಿದ್ರೆ ಇನ್ನೊಂದು ಟೈಮ್ ನಾವು ಊಟ ಮಾಡ್ತಿದ್ವಲ್ಲ ಅಂತಲೂ ಅನ್ನಿಸ್ತು. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಅರಸೀಕೆರೆಗೆ ಹೊರಟ್ವಿ. ಅರಸೀಕೆರೆಗೆ ನಮ್ಮ ಅತ್ತೆ ತವ್ರ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಇವತ್ತು ಆಯುಧ ಪೂಜೆ ದಿನವೇ ಹಿರಿಯರ ಪೂಜೆನೂ ಕೂಡ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೂಡ ಹೊರಟು. ಇನ್ನು ನಮ್ಮ ಅರಸೀಕೆರೆಯಲ್ಲಂತೂ ರೋಡೆಲ್ಲ ಸಿಕ್ಕಾಪಟ್ಟೆ ಚಿಕ್ಕದು, ಹೇಳೋಕ್ಕೆ ತಾಲೂಕು ಆದ್ರೂ ಕೂಡ ಎಲ್ಲ ರೋಡ್ಗಳು ಕೂಡ ತುಂಬ ಚಿಕ್ಕದು. ಒಂದು ಹಬ್ಬಗಳ ದಿನ ಅಂತೂ ವೆಹಿಕಲ್ಸ್ ಓಡಾಡೋದೇ ಕಷ್ಟ, ಬೈಕ್ ಹೋಗೋದೇ ಕಷ್ಟ ಅನ್ನೋ ಆ ರೇಂಜಿಗೆ ರಸ್ತೆಗಳಿವೆ. ಅರಸೀಕೆರೆ ಗಣಪತಿ ನೋಡೋಕೆ ಹೋಗ್ತಾ ಇದ್ದೀವಿ. ಈಗ ಗಣಪತಿ ನೋಡ್ಕೊಂಡು ಆಮೇಲೆ ನಮ್ಮ ಮಾಮ ಅವ್ರ ಮನೆಗೆ ಹೋಗ್ತೀವಿ. ನಮ್ಮ ಮನೆಯವ್ರ ಮಾವ ಅವ್ರ ಮನೆಗೆ. ನಮ್ಮ ಮನೆಯವ್ರ ಮಾವ ಆಗಬೇಕು ಅಂತ ಕರ್ತಾರೆ ನಮಗೂ. ಅವರು ಕರೆಯೋದ್ರಿಂದ ನಮಗೂ ಅದೇ ಅಭ್ಯಾಸ ಆಗಿದೆ. ಹಾಗಾಗಿ ನಾವು ಮಾಮ ಅಂತಲೇ ಕರಿತೀವಿ. ಇನ್ನು ಬರುವಾಗ ನಮ್ಮ ಅತ್ತೆಗೆ ಕೂಡ ಕಾಲ್ ಮಾಡಿದ್ವಿ. ಅವರು ಇಲ್ಲಿ ಸೀರೆ ಬಟ್ಟೆ ಎಲ್ಲ ತೊಗೊಳಕ್ಕೆ ಬಂದಿದ್ದೀವಿ ಪೂಜೆಗೆ ಅಂತಂದರು. ಸೊ ಹಾಗಾಗಿ ನಮ್ಮ ಮಾಮ ಅವ್ರ ಅಂಗಡಿ ಹತ್ರನೇ ಬಂದ್ವಿ. ಇನ್ನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಗಣಪತಿ ಪೆಂಡಲ್ಗೆ ಕೂಡ ಹೊರಟ್ವಿ. ಇಲ್ಲಿ ಅರಸೀಕೆರೆ ಗಣಪತಿನ 3 ತಿಂಗಳುಗಳ ಕಾಲ ಕೂರಿಸ್ತಾರೆ. ಗಣಪತಿ ಹಬ್ಬದ ದಿನ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ರೆ ಇನ್ನು ದೀಪಾವಳಿ ಆಗಿದ್ಮೇಲೆ ಅದನ್ನು ವಿಸರ್ಜನೆ ಕೂಡ ಮಾಡ್ತಾರೆ. ವಿಸರ್ಜನೆಯೂ ಅಷ್ಟೇ ತುಂಬ ವಿಜೃಂಭಣೆಯಿಂದನೇ ಮಾಡ್ತಾರೆ. 3 ದಿನಗಳ ಕಾಲ ವಿಸರ್ಜನೆ ಪ್ರೋಗ್ರಾಮ್ ಇರುತ್ತೆ. ಶುಕ್ರವಾರ ಗಣಪತಿನ ಕದಲಿಸಿದ್ರು ಅಂತಂದರೆ ಭಾನುವಾರದ ದಿನ ಗಣಪತಿನ ವಿಸರ್ಜನೆ ಕೂಡ ಮಾಡ್ತಾರೆ. ಇನ್ನು ನಾವು ಬಂದಿದ್ದು ಕೂಡ ಪೂಜೆ ಸಮಯಕ್ಕೆ ಆಗಿರೋದ್ರಿಂದ ಮಹಾಮಂಗಳಾರತಿ ನಡೀತಾ ಇತ್ತು. ಅದೆಲ್ಲ ಏನ್ರಿ ಹಾಕಿರೋದು? ಪ್ರೋಗ್ರಾಮ್ಗಳು ಮಾಡಿರೋದು ಹಾಕಿರೋದಾ? ಆ ಕಡೆದು ಕವಿಗಳ್ದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ಇನ್ನು ಅಲ್ಲೇ ಅನ್ನದಾನ ಮಾಡ್ತಾಯಿದ್ರು. ಬಟ್ ನಾವೇನು ತಿನ್ನೋಕೆ ಹೋಗಲಿಲ್ಲ. ಈಗ ಬರುವಾಗಿನ ಚಿತ್ರಾನ್ನ ತಿನ್ಕೊಬಂದಿದ್ವಲ್ಲ. ಸೊ ಹಾಗಾಗಿ ಕೈ ಮುಗಿದು ಇನ್ನು ಮನೆ ಕಡೆ ಹೊರಟ್ವಿ. ಇನ್ನು ಸಂಜೆ 4:15 ಆಗ್ತಿದ್ದಂಗೆ ಚೋಟ ಮೋಟ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಟ್ರಿಪ್ ನಾವು ಫುಲ್ಲು ಹೋದ್ವಿ ಪೂಜೆ ನಡೆಯುವಂಥ ಜಾಗಕ್ಕೆ. ಈಗ ನಮ್ಮನ್ನು ಅಲ್ಲಿ ಬಿಟ್ಬಿಟ್ಟು ಇನ್ನೊಂದು ಟ್ರಿಪ್ ನಮ್ಮ ಮನೆಯವ್ರ ಕಾರಲ್ಲಿ ಕರ್ಕೊಂಬರ್ತಾರೆ. ಅನುಷಂದೆ ಮಾಡೋದು ಲಾಗು. ಬಂತ ದೇವಸ್ಥಾನ ಯಾಕೆ ಅದೇ ದೇವಸ್ಥಾನಕ್ಕೆ ಶ್ರೀನಿವಾಸಾಯತಿ ನಮಃ. ಹಾಯ್ ಮಾಡಿ ಅಂದರೆ ನಮ್ಮ ಮನೆಯವರು ಇಲ್ಲಿ ಅರಸೀಕೆರೆ ಮಲ್ಲಿಕಲ್ ತಿರುಪತಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಬಿಟ್ಟು ಹೋದರು. ಇನ್ನು ಮನೆಯಿಂದ ಅವರೆಲ್ಲ ಬರೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗೇ ಆಯಿತು. ಇನ್ನು ಒಳಗಡೆ ಫೋಟೋಸ್ ಎಲ್ಲ ಅಲೋ ಇಲ್ಲ, ಹಾಗಾಗಿ ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುತ್ತಮುತ್ತ ಬೆಟ್ಟ ಗುಡ್ಡ ಎಲ್ಲ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್
ನಾನು ನೋಡಿಲ್ಲ. 4 ಕಿಲೋಮೀಟರ್ ಹ್ಮ್ ಹತ್ತದು ನಮ್ಗುನು. ಯಾರು ನೀನು? ರೈಟ್ ರೈಟ್ ಬಾಯ್ ಬಾಯ್. ನೀನ್ ಈ ವರ್ಷ ಅಜ್ಜಿಗ್ ಬಂದಿದ್ದಲ್ಲ ನಾನು ಇದೇ ವರ್ಷ ಬಂದಿರೋದು ನೋಡಿ. ತಾತಂಗ್ ಬಂದಿದ್ದಲ್ಲ ನೀನ್ ಗುಡ್ಸಾಗ್ ಬಂದಿದ್ಯಾ? ನಾನು ಬಂದೇ ಇಲ್ಲ. ಹಾಕ್ಬೇಕು ಧೂಪ ಹಾಕಕ್ ಬಂದಿದ್ದೆ ನೀನು. ಇಲ್ಲಿ ಪೂಜೆ ಮಾಡೋವಂಥದ್ದು ಕೆರೆ ಏರಿ ಮೇಲೆ ಇವರು ಕಳಸನ ಇಟ್ಟು ಪೂಜೆ ಮಾಡೋದು. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ. ಇನ್ನು ನಮ್ಮ ಮನೆಗಳಲ್ಲೆಲ್ಲ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತೀವಿ. ಕೆಲವು ಕಡೆ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾರೆ. ಇನ್ನು ನಮ್ಮ ಅತ್ತೆ ತವ್ರ ಮನೆ ಕಡೆ ಕೆರೆ ಏರಿ ಮೇಲೆ ಬಂದು ಅಲ್ಲಿ ಕಳಸವನ್ನು ಹೂಡಿ ಪೂಜೆ ಮಾಡ್ತಕ್ಕಂಥದ್ದು ಅವರು ನಡ್ಕೊಂಡು ಬಂದಿರೋ ರೀತಿಯಂತೆ. ಸೊ ನಾನು ಕೂಡ ಇದೇ ವರ್ಷ ಬಂದಿರೋದು. ಪ್ರತಿ ವರ್ಷ ನಾವು ಮನೇಲಿ ಪೂಜೆ ಮುಗಿಸ್ಕೊಂಡು ಮತ್ತು ನಂದು ಶಾಪಲ್ಲಿ ಪೂಜೆ ಮಾಡ್ಕೊಂಡು ಬರೋಷ್ಟರಲ್ಲಿ ಇವರಿಲ್ಲಿ ಪೂಜೆ ಮಾಡ್ಕೊಂಡು ಹೋಗಿರೋರು. ಲಾಸ್ಟ್ ಇಯರ್ ಅಷ್ಟೇ ಪೂಜೆಗಂತಲೇ ಬೇಗ ಬಂದ್ವಿ. ಬಟ್ ಮಳೆ ಬರ್ತಿದ್ದ ಕಾರಣ ಬೇಗನೆ ಪೂಜೆ ಮುಗಿಸ್ಕೊಂಡು ನಾವು ಬರೋದಕ್ಕೂ ಇವರು ಪೂಜೆ ಮುಗಿಸ್ಕೊಂಡು ಹೊರಡೋದಕ್ಕೂ ಒಂದೇ ಟೈಮ್ ಆಗಿತ್ತು. ಸೊ ನಮ್ಮನೆಯವ್ರಿಗೆ ಹೋದ ವರ್ಷವೂ ಕೂಡ ಅವಕಾಶ ಸಿಗಲಿಲ್ಲ ಅವ್ರ ತಾತಂಗೆ ಪೂಜೆ ಮಾಡೋದಕ್ಕೆ. ಸೊ ಆದ್ದರಿಂದ ಈ ವರ್ಷ ಬೇಗನೆ ಮನೇಲಿ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನನೇ ಬಂದ್ವಿ. ಆ್ಯಂಡ್ ಹಾಗೆ ಇದು ನಮ್ಮ ಅತ್ತೆ ತವ್ರ ಮನೆ ಕಡೆ ಮಾಡ್ತಿರೋಂಥ ಪೂಜೆ. ನಮ್ಮ ಅತ್ತೆಗೆ 7 ಜನ ಅಕ್ಕ ತಂಗಿರು, 2 ತಮ್ಮಂದಿರಿದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರ್ತೀವಿ. ತುಂಬ ಫುಲ್ ದೊಡ್ಡ ಫ್ಯಾಮಿಲಿ. ನಮ್ಮ ಅಪ್ಪಾಜಿ ಕಡೆ ಹಂಗೆ ದೊಡ್ಡ ಫ್ಯಾಮಿಲಿನ, ಹಾಗೆ ನನ್ನ ಗಂಡನ ಮನೆ ಕಡೆನೂ ಅಷ್ಟೇ ಫುಲ್ ದೊಡ್ಡ ಫ್ಯಾಮಿಲಿ. ಎಲ್ಲರೂ ಹಿಂಗೆ ಹಬ್ಬಗಳ ಸೇರಿದಾಗ ಒಂಥರ ಖುಷಿ ಆಗುತ್ತೆ. ಎಲ್ಲ ಪೂಜೆ ಜೋಡಿಸ್ಕೊಳ್ತಾ ಇದ್ದಾರೆ. ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಇಲ್ಲಿ ಧೂಪಕ್ಕೆ ಕೆಂಡ ಹಾಕ್ತಿದ್ದಾರೆ. ಇನ್ನು ಸೂರ್ಯ ಮುಳುಗೋ ಟೈಮ್ ಆಯಿತು. ಎಷ್ಟು ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತಲ್ಲ. ಕೆರೆ ಸುತ್ತ ಬೆಟ್ಟ ಎಲ್ಲ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಸುತ್ತಮುತ್ತ ಎಲ್ಲ ಗಿಡ ಮರಗಳೇ ತುಂಬ್ಕೊಂಡಿರುತ್ತೆ. ಮಲೆನಾಡಲ್ವ. ಇಲ್ಲಿ ಅರಸೀಕೆರೆಯಲ್ಲಿ ಸುತ್ತಮುತ್ತ ಬರೀ ಬೆಟ್ಟಗಳೇ ಇರುತ್ತೆ. ಬಾರೆ ಕಾಣಿಸ್ತೀಯಲ್ಲ ಆಂಟಿ, ತಿರ್ಗಾ ಆಂಟಿ. ಅದು ಪೂಜೆದ ಮಾಡ್ಬೋದಾ? ಪೂಜೆ ಮಾಡು. ಇನ್ನು ಪಾಪು ಕೈಲೂ ಕೂಡ ಧೂಪ ಹಾಕ್ಸಿದ್ವಿ. ಅವಳು ಮುತ್ತಾತಂಗೆ ಪೂಜೆ ಮಾಡ್ತಾ ಇರೋದು, ನಮ್ಮನೆಯವ್ರ ತಾತ. ಇಲ್ಲಿ 4 ತಲೆಮಾರಿನ ಜನ ಇದ್ವಿ ನಾವು. ನಮ್ಮನೆಯವ್ರ ಅಜ್ಜಿ ಇದ್ದಾರೆ, ಆಮೇಲೆ ನಮ್ಮ ಅತ್ತೆದಿರೋ ಅದೊಂದು ಜನ್ರೇಷನು, ನಮ್ಮದು ಹೆಣ್ಣ ಮಕ್ಳದು 4 ತಲೆಮಾರಿನ ಜನ ಇದ್ವಿ. ಆ್ಯಂಡ್ ಹಾಗೆ ಈ ವರ್ಷ ನಮ್ಮ ಭಾವ ಅವ್ರು ಬಂದಿರಲಿಲ್ಲ. ಅವ್ರಿಗೆ ಕಂಪ್ನೀಲಿ ರಜೆ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ತಿದ್ವಿ. ಇವ್ರದ್ದು ಏನು ಅಂದರೆ ಮನೆ ಎಡೆಗೆ ಅಂತ ಏನು ತೊಗೊಂಬಂದಿರ್ತೀವೋ ಅದನ್ನೆಲ್ಲ ಇಲ್ಲೇ ತಿಂದ್ಬಿಟ್ಟು ಖಾಲಿ ಮಾಡಬೇಕು. ಮತ್ತು ಅದನ್ನು ರಿಟರ್ನ್ ಮನೆಗೆ ತಗೊಂಡು ಹೋಗೋ ಆಗಿಲ್ವಂತೆ. ಆ್ಯಂಡ್ ಎಡೆಗೆ ಅಂತಲೇ ಸಪ್ರೇಟಾಗಿ ಏನು ಮಾಡಿರ್ತಾರೋ ಅದು ಎಲ್ಲವನ್ನು ಕೂಡ ಇಲ್ಲಿಗೆ ತೊಗೊಬರ್ಬೇಕು ಅಂತೆ. ಮನೇಲಿ ಏನು ಮಿಕ್ಸ್ ಆಗಿಲ್ವಂತೆ. ಹಾಗಾಗಿ ಎಲ್ಲ ಅಲ್ಲೇ ಊಟ ಮಾಡ್ಕೊಂಡು ಇನ್ನೊಂದು ಕಡೆ ನಮ್ಮ ಮಾಮ ಕಳಸನೆಲ್ಲ ವಿಸರ್ಜನೆ ಮಾಡ್ತಾಯಿದ್ರು. ಸೊ ಸದ್ಯಕ್ಕೆ ನನ್ನ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.